ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 1ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಮತ್ತೆ 24,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. 140 ಪಾಯಿಂಟ್ಗಳಷ್ಟು ಜಂಪ್ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 0.6% ನಿಫ್ಟಿ ಗೇನ್ ಆಗಿದೆ. ಬೆಳಿಗ್ಗೆ ಫ್ಲಾಟ್ ಆಗಿ ನಿಫ್ಟಿ ಓಪನ್ ಆಯಿತು, ಬಟ್ ಅಲ್ಲಿಂದ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. 24,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 443 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 0.6% ಸೆನ್ಸೆಕ್ಸ್ ಕೂಡ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 0.9% ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ಬಟ್ IT ಸೆಕ್ಟರ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. 4ನೇ ಟ್ರೇಡಿಂಗ್ ಸೆಷನ್ನಲ್ಲಿ ಕಂಟಿನ್ಯೂಸ್ ಆಗಿ ನಿಫ್ಟಿ IT ಸ್ಟಾಕ್ಗಳು ಫಾಲ್ ಆಗ್ತದೆ. ಸೊ AI ರಿಲೇಟೆಡ್ ಕನ್ಸರ್ನ್ಸ್ನಿಂದ IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇದೆ. ನಿಫ್ಟಿ ಆಟೋ ಇಂಡೆಕ್ಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. 1%ಗೂ ಹೆಚ್ಚಿನ ಜಂಪ್ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮೇ ತಿಂಗಳ ಆಟೋ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಆಟೋ ಸೇಲ್ಸ್ ಡೇಟಾ ಡಿಕ್ಲೇರ್ ಆಗಿದೆ. ಮಾರುತಿ ಸುಜುಕಿಯ ಇಯರ್ ಆನ್ ಇಯರ್ ಸೇಲ್ಸ್ 40% ಗ್ರೋ ಆಗಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ನ ಸೇಲ್ಸ್ ಕೂಡ 42% ಇನ್ಕ್ರೀಸ್ ಆಯಿತು. ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಕೂಡ ಇಯರ್ ಆನ್ ಇಯರ್ 19% ಸೇಲ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. M&Mನ ಸೇಲ್ಸ್ ಕೂಡ ಇಯರ್ ಆನ್ ಇಯರ್ 10% ಇನ್ಕ್ರೀಸ್ ಆಗಿದೆ. ಹ್ಯುಂಡೈ ಮೋಟಾರ್ಸ್ ಕೂಡ 9% ಸೇಲ್ಸ್ ಗ್ರೋತ್ ಅನ್ನು ತೋರಿಸಿದ್ದಾರೆ. TVS ಮೋಟಾರ್ಸ್ನ ಸೇಲ್ಸ್ ಕೂಡ 24% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. ಬಜಾಜ್ ಆಟೋ ಸೇಲ್ಸ್ ಕೇವಲ 7% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಐಶರ್ ಮೋಟಾರ್ಸ್ ಕೂಡ ಇಯರ್ ಆನ್ ಇಯರ್ 7-8% ಸೇಲ್ಸ್ ಗ್ರೋತ್ ಅನ್ನು ತೋರಿಸಿದ್ದಾರೆ. ಸೊ 4 ವೀಲರ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 2 ವೀಲರ್ ಸೆಗ್ಮೆಂಟ್ನಲ್ಲಿ ಸೇಲ್ಸ್ ಗ್ರೋತ್ ಸಿಂಗಲ್ ಡಿಜಿಟ್ನಲ್ಲಿ ಇದೆ. ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ TVS ಮೋಟಾರ್ 10% ಮಂತ್ ಆನ್ ಮಂತ್ ಸೇಲ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ TVS ಮೋಟಾರ್ಸ್ನ ಸೇಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಟರ್ನಲ್ಲಿ ಇವತ್ತು ಟಾಪ್ ಗೇನರ್ ಆಗಿತ್ತು. 6% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 3.5% ಅದಾನಿ ಎಂಟರ್ಪ್ರೈಸಸ್ ಗೇನ್ ಆಯಿತು. ನೆಸ್ಲೆ HUL ಸ್ಟಾಕ್ ಪ್ರೈಸ್ನಲ್ಲಿ 3%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. FMCG ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಕವರೇಜ್ ನೋಡೋದಕ್ಕೆ ಸಿಕ್ತು. HSBC ಒಂದು ಸ್ಟ್ರಾಂಗ್ Q1 ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ರೀಸನ್ನಿಂದ ನೆಸ್ಲೆ HUL ಡಾಬರ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಮಾನ್ಸೂನ್ ಕೈ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಎಲ್ನಿನೋ ಎಫೆಕ್ಟ್ನಿಂದ ಆಲ್ರೆಡಿ ಮಾನ್ಸೂನ್ ಡಿಲೇ ಆಗಿದೆ. ಸಾಕಷ್ಟು ಪ್ರದೇಶಗಳಲ್ಲಿ ಮಳೆಯ ಕೊರತೆ ಕೂಡ ನೋಡೋದಕ್ಕೆ ಸಿಗ್ತದೆ. ಇದು Q2, Q3ನಲ್ಲಿ FMCG ಕಂಪನಿಗಳ ಮೇಲೆ ಕೂಡ ಇಂಪ್ಯಾಕ್ಟನ್ನು ಹಾಕ್ಬೋದು. ಬಟ್ ಸದ್ಯಕ್ಕೆ Q1ನಲ್ಲಿ ಒಳ್ಳೆಯ ಒಂದು ಸೇಲ್ಸ್ ಗ್ರೋತನ್ನು FMCG ಕಂಪನಿಗಳು ತೋರಿಸ್ತಾರೆ ಅಂತ HSBC ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ರೀಸನ್ನಿಂದ FMCG ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಕ್ರೂಡ್ ಪ್ರೈಸಸ್ ಕಂಟ್ರೋಲ್ನಲ್ಲಿ ಇರೋದ್ರಿಂದ ಏಷ್ಯನ್ ಪೇಂಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಗ್ತದೆ. HCL ಟೆಕ್ ಮಹೀಂದ್ರ, TCS ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ 3% ಅರೌಂಡಲ್ಲಿ ಕರೆಕ್ಷನ್ ಈ IT ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ, ಟಾಟಾ ಸ್ಟೀಲ್, ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 1.5%ಗೂ ಹೆಚ್ಚಿನ ಕರೆಕ್ಷನ್ ಈ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಅರ್ನಿಂಗ್ ಸೀಸನ್ ಜುಲೈ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. Q1 ಏಪ್ರಿಲ್ನಿಂದ ಜೂನ್ ತಿಂಗಳಲ್ಲಿ ಕಂಪನಿಗಳು ಏನು ಬಿಸ್ನೆಸ್ಸನ್ನು ಮಾಡಿದರೆ ಅವರ ಒಂದು ಅರ್ನಿಂಗ್ಸ್ ರಿಲೀಸ್ ಆಗುತ್ತೆ. ಸೊ ಮೊದಲನೇದಾಗಿ TCS ತಮ್ಮ ಒಂದು ಅರ್ನಿಂಗ್ಸನ್ನು ಜುಲೈ 9ಕ್ಕೆ ರಿಲೀಸ್ ಮಾಡ್ತಾರೆ. ಅದಾದಮೇಲೆ HCL ಟೆಕ್, ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಈ ರೀತಿಯಲ್ಲಿ ಸಾಕಷ್ಟು ಅರ್ನಿಂಗ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ IT ಸೆಕ್ಟರ್ನ ಕಂಪನಿಗಳಿಗೆ ಈ ಒಂದು ಕ್ವಾರ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಸೆಂಚರ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದಾಗ ಅವರು ಮುಂದಿನ ಕ್ವಾರ್ಟರ್ನಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ ಅಂತ ಹೇಳಿದರು. ಸೊ ಇಂಡಿಯನ್ IT ಕಂಪನಿಗಳು ಯಾವ ರೀತಿಯ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ, ಅವರ ಗೈಡೆನ್ಸ್ ಯಾವ ರೀತಿಯಲ್ಲಿರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 2.5%ಗೂ ಹೆಚ್ಚಿನ ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ಸೇಲ್ಸ್ ಆಗಿರುತ್ತೆ. 25% ಇಯರ್ ಆನ್ ಇಯರ್ ಸೇಲ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟ್ರಾಂಗ್ ಸೇಲ್ಸ್ ಡಿಕ್ಲೇರ್ ಆಗಿರೋದ್ರಿಂದ ಅಶೋಕ್ ಲೇಲ್ಯಾಂಡ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಕೂಡ ಟೋಟಲ್ ವೆಹಿಕಲ್ ಸೇಲ್ಸ್ 26% ಇನ್ಕ್ರೀಸ್ ಆಗಿದೆ. ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ಗೆ ಬಂದಾಗ ಲೈಟ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 28% ಇನ್ಕ್ರೀಸ್ ಆಗಿದ್ದು, ಹೆವಿ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 24% ಇನ್ಕ್ರೀಸ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ನಂಬರ್ ಅಶೋಕ್ ಲೇಲ್ಯಾಂಡ್ನ ಕಡೆಯಿಂದ ಬಂದಿದೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತದೆ. ಈಗ ಪೆಟ್ರೋಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು, ಹಾಗೆ ಕೆಲವು ಸ್ಟೇಟ್ ಗೌರ್ಮೆಂಟ್ನ ಕಡೆಯಿಂದ ಸ್ಟ್ರಿಕ್ಟ್ ರೂಲ್ಸ್ ಬರ್ತಿರೋದು ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ನತ್ತ ಮುಖ ಮಾಡೋ ರೀತಿಯಲ್ಲಿ ಮಾಡಿದೆ. ಇದರಿಂದ ಓಲಾ ಎಲೆಕ್ಟ್ರಿಕ್, ಅಥರ್ನ ಸೇಲ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ.
ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನ ಕಂಪನಿಗಳಿಗೆ ಸಾಫ್ಟ್ವೇರ್ ಡೆವಲಪ್ ಮಾಡುವಂಥ ಕಂಪನಿ KPIT ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 16% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಕಂಪನಿ ಕೊಟ್ಟಂತ FY27 ವಾರ್ನಿಂಗ್ ಆಗಿರುತ್ತೆ. ಅಂದರೆ ಈ ಒಂದು ಫಿನಾನ್ಷಿಯಲ್ ಇಯರ್ ಏನೀಗ ಸ್ಟಾರ್ಟ್ ಆಗಿದೆ, ಈ ಫಿನಾನ್ಷಿಯಲ್ ಇಯರ್ನಲ್ಲಿ ರೆವೆನ್ಯೂಸ್ ಫ್ಲಾಟ್ ಆಗಿರ್ಬೋದು, ಪ್ರಾಫಿಟ್ಸ್ ಸ್ವಲ್ಪ ಡ್ರಾಪ್ ಆಗ್ಬೋದು ಅಂತ ಕಂಪನಿ ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇವರ ಮೇಜರ್ ಕ್ಲೈಂಟ್ಸ್ ಆಗಿರುವಂತ BMW ಮತ್ತೆ ವೋಕ್ಸ್ವಾಗನ್ ಕೂಡ ಒಂದು ಪ್ರೆಷರ್ ಸಿಚುವೇಶನ್ ನಲ್ಲಿ ಇದ್ದಾರೆ. ಅವರ ರೆವೆನ್ಯೂಸ್ ಕೂಡ ಫ್ಲಾಟ್ ಅಥವಾ ಫಾಲ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಅಷ್ಟಾಗಿ ಪ್ರಾಜೆಕ್ಟ್ಸ್ ಕಂಪನಿಗೆ ಸಿಗದೇ ಇರುವಂತ ಚಾನ್ಸಸ್ ಇರುತ್ತೆ. ಈ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಲೋವರ್ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅದಾದ್ಮೇಲೆ ಕೂಡ ಸ್ಟಾಕ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಹೋಗಿದೆ. ಸೊ FNO ಸೆಗ್ಮೆಂಟ್ ನಲ್ಲಿ ಇರುವಂತಹ ಸ್ಟಾಕ್ ಗಳಲ್ಲಿ ಲೋವರ್ ಸರ್ಕ್ಯೂಟ್ಸ್ ಇದ್ರೂ ಕೂಡ ಸರ್ಕ್ಯೂಟ್ ಬ್ರೇಕ್ ಆಗಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ವಾಟೆಕ್ವಾ ಬಗ್ಗೆ ಇನ್ನೊಂದು ಇಂಟರ್ನ್ಯಾಷನಲ್ ಆರ್ಡರ್ ಸಿಕ್ಕಿದೆ. ಆಸ್ಟ್ರೇಲಿಯಾದ ವಿಯೆನ್ನಾನಲ್ಲಿ ಕಂಪನಿ ವಾಟರ್ ವರ್ಕ್ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ನ ಟೋಟಲ್ ಡೀಲ್ ವ್ಯಾಲ್ಯೂ $30-75 ಮಿಲಿಯನ್ ನಷ್ಟು ಇರುತ್ತೆ. ಸೊ ಸ್ಟ್ರಾಂಗ್ ಆರ್ಡರ್ ವಿನ್ಸ್ ಇಂಟರ್ನ್ಯಾಷನಲಿ ಈ ಒಂದು ಕಂಪನಿಯಲ್ಲಿ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತಿರುತ್ತೆ. ಇದು ಫ್ಯೂಚರ್ ಪ್ರಾಸ್ಪೆಕ್ಟಿವ್ಸ್ಗೆ ಸ್ಟ್ರಾಂಗ್ ಸೈನ್ಸ್ ಆಗಿರುತ್ತೆ. ರಿಲಯನ್ಸ್ ಪವರ್ ಕಂಪನಿ, ಸೊ ಇದು ಮುಖೇಶ್ ಅಂಬಾನಿಯವರ ಕಂಪನಿ ಅಲ್ಲ, ಅನಿಲ್ ಅಂಬಾನಿಯವರ ಕಂಪನಿ. ಇವರು AI ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ತಮ್ಮ ಸಬ್ಸಿಡರಿ ಕಂಪನಿಗಳ ಮೂಲಕ AI ಅನ್ನ ಬಳಸ್ಕೊಂಡು ಬಿಸ್ನೆಸ್ ಅನ್ನ ಸ್ಟ್ರೆಂಥೆನ್ ಮಾಡುವಂಥ ಪ್ಲಾನ್ ಇದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ 18% ಜಂಪ್ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಈ ರೀತಿಯ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಒಂದು ಬಾರಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಷ್ಟು ಡೆಟ್ ಇದೆ, ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಯಾವ ರೀತಿಯಲ್ಲಿ ಕಾಣಿಸ್ತದೆ, ಅಸೆಟ್ಸ್ ಯಾವ ರೀತಿಯಲ್ಲಿದೆ, ಸೊ ಕಂಪನಿ ಡಿಫಾಲ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆಯಾ, ಅದೆಲ್ಲ ಫ್ಯಾಕ್ಟರ್ಗಳನ್ನು ಗಮನಿಸಬೇಕು. ಸೊ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಒಂದರಿಂದನೇ ನಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗೋದಿಲ್ಲ. ಕಂಪನಿ ರಿವೈವ್ ಕೂಡ ಆಗ್ಬೋದು, ಬಟ್ ಡೆಟ್ ಮಾರ್ಕೆಟ್ ಕ್ಯಾಪ್ಗಿಂತ ಹೆಚ್ಚಾಗಿದ್ರೆ, ಅಸೆಟ್ನಲ್ಲಿ ಕಂಟಿನ್ಯೂಸ್ ಫಾಲ್ ಇದ್ರೆ, ಅದೆಲ್ಲ ಲಾಂಗ್ ಟರ್ಮ್ನಲ್ಲಿ ಕಂಪನಿ ಸಸ್ಟೈನ್ ಆಗಲ್ಲ ಅನ್ನುವಂಥ ಸೂಚನೆಯನ್ನು ಕೊಡುತ್ತೆ. ಸೊ ಆ ರೀತಿಯ ಸೂಚನೆಗಳನ್ನು ಅಬ್ಸರ್ವ್ ಮಾಡಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಜಸ್ಟ್ AI ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ, ಒಂದೇ ದಿನ ಸ್ಟಾಕ್ನಲ್ಲಿ 16% ಜಂಪ್ ಇದೆ ಅಂತ ಈ ರೀತಿಯ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಿದ್ರೆ, JP ಅಸೋಸಿಯೇಟ್ನಲ್ಲಿ ಯಾವ ರೀತಿ ಒಂದು ಸಿಚುವೇಶನ್ ಬಂತು ಆ ರೀತಿಯ ಸಿಚುವೇಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಕಂಪನಿಯ ಫಂಡಮೆಂಟಲ್ಸನ್ನು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ. ರೇಲ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. ನಿನ್ನೆ ಕೂಡ ಒಂದು ಸಣ್ಣ ಆರ್ಡರ್ ಸಿಕ್ಕಿತ್ತು. ಇವತ್ತು ಕೂಡ 108 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಪ್ರತಿದಿನ ಸಣ್ಣ ಸಣ್ಣ ಆರ್ಡರ್ಸ್ಗಳು ಕಂಪನಿಗೆ ಸಿಗ್ತಾ ಹೋಗ್ತದೆ. ಇವರ ಒಂದು ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಇದು ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಸೈನ್ ಆಗುತ್ತೆ. ಸೊ ನ್ಯೂಜನ್ ಸಾಫ್ಟ್ವೇರ್ಗೆ ಕುವೈತ್ನಲ್ಲಿ ಒಂದು ಆರ್ಡರ್ ಸಿಕ್ಕಿದೆ. ಸೊ 8,75,000 ಕುವೈತ್ ಡಾಲರ್ನ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಭಾರತದ ಕರೆನ್ಸಿಯಲ್ಲಿ 26 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ಕಂಪನಿ ಕೂಡ ಸಣ್ಣ ಸಣ್ಣ ಆರ್ಡರ್ಗಳನ್ನು ಪಡ್ಕೊಳ್ತಿರ್ತಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೆಲಸವನ್ನು ಮಾಡುವಂಥ ಕಂಪನಿ. ಕುವೈತ್ನ ಇನ್ಶೂರೆನ್ಸ್ ಸಿಸ್ಟಮ್ನ ರೀಪ್ಲೇಸ್ಮೆಂಟ್ ಪ್ರಾಜೆಕ್ಟನ್ನು ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ನಲ್ಲಿ ಜಂಪ್ ಇತ್ತು, ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ ಆರ್ಡರ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಇವತ್ತು 2 IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಅದ್ವಿತ್ ಜ್ಯುವೆಲರ್ಸ್ನಲ್ಲಿ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 36% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ $138 ಆಗಿತ್ತು. 187 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು, ಬಟ್ 5% ಲೋವರ್ ಸರ್ಕ್ಯೂಟ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟ್ರಾಂಗ್ ಲಿಸ್ಟಿಂಗೇ ಆಗಿರುತ್ತೆ. ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಕೂಡ ಅಲಾಟ್ಮೆಂಟ್ ಸಿಕ್ಕಿರುತ್ತೆ. ಅವರೆಲ್ಲರೂ ಕೂಡ ಪ್ರಾಫಿಟ್ಸನ್ನು ತೊಗೊಂಡಿದ್ದಾರೆ. ಸೊ ಸರ್ಕ್ಯೂಟ್ ಹಿಟ್ ಆಗಿದೆ ಅಂದರೆ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀಸನ್ನಿಂದ IPO ಅಲಾಟ್ ಆದಾಗ 10 ಗಂಟೆ ಸಮಯದಲ್ಲಿ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಆಗ ನಾವು ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗತ್ತೆ. ಹಾಗೆ ವಾಟರ್ವೇಸ್ ಲೀಜರ್ ಟೂರಿಸಂ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. $47 ನೆಗೆಟಿವ್ ಪ್ರೀಮಿಯಂ ಇತ್ತು. ಅದೇ ರೀತಿಯಲ್ಲಿ ನೆಗೆಟಿವ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. $808 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು, ಬಟ್ $690 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ $668 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಇತ್ತು ಅನ್ನುವಂಥ ರೀಸನ್ನಿಂದ, ಹಾಗೆ ಫ್ಯೂಚರ್ ಪ್ರಾಸ್ಪೆಕ್ಟಿವ್ಸ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಅನ್ನುವಂಥ ರೀಸನ್ನಿಂದ ಸ್ಟಾಕ್ನಲ್ಲಿ ಕರೆಕ್ಷನ್ ಬರ್ತಿದೆ. ಅಪ್ಲೈ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಸೊ ಮೇ ಬಿ ಸ್ಲೋ ಆಗಿ ರಿಕವರಿ ಬರ್ಬೋದು. ಅದಾನಿ ಎನರ್ಜಿ ಸೊಲ್ಯೂಷನ್ 10,000 ಕೋಟಿಯ ಫಂಡ್ ರೈಸರ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಒಂದು ಫ್ಯೂಯಲ್ ಎಕ್ಸ್ಪಾನ್ಷನ್ಗೋಸ್ಕರ ಈ ಒಂದು QIPಯನ್ನು ಲಾಂಚ್ ಮಾಡ್ತಿದ್ದಾರೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳಿಗೆ ಮಾರ್ಕೆಟ್ ಪ್ರೈಸ್ನಿಂದ ಕಡಿಮೆ ಪ್ರೈಸ್ನಲ್ಲಿ ಶೇರ್ಗಳು ಅಲಾಟ್ ಆಗುತ್ತೆ. ಸೊ 10,000 ಕೋಟಿ ಫಂಡ್ ರೈಸಿಂಗ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. CSM ಟೆಕ್ನಾಲಜೀಸ್ನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ನಾಳೆ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇದೆ.
ಹಾಗೆ ಆಸ್ಟಾ ಸ್ಪೈನ್ಟೆಕ್ಸ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 2.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 9 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ QIB ಕ್ಯಾಟಗರಿ 3.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಅಷ್ಟೇನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಆ ರೀಸನ್ನಿಂದ ₹6 ಪ್ರೀಮಿಯಂ 0.45 ಪೈಸೆಗೆ ಫಾಲ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನೇ ಇಟ್ಕೋಬೇಕಾಗುತ್ತೆ. ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನ 1.5 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ ಕೂಡ 3 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಯೂಶಲಿ QIBs ಮೊದಲನೇ ದಿನ ಅಷ್ಟಾಗಿ ಅಪ್ಲಿಕೇಶನ್ಸನ್ನು ಹಾಕೋದಿಲ್ಲ, ಬಟ್ ಇಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಹಾಗೆ HNI ಕ್ಯಾಟಗರಿ ಕೂಡ 5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿ ಇಶ್ಯೂ ಸೈಜ್ ಕಡಿಮೆ ಇರುತ್ತೆ, ಆದ್ದರಿಂದ ಸಬ್ಸ್ಕ್ರಿಪ್ಷನ್ ನಂಬರ್ಸ್ ಜಾಸ್ತಿ ಕಾಣಿಸ್ಬೋದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. QIB ಇಂಟ್ರೆಸ್ಟ್ ಹೆಚ್ಚಾಗಿ ಇರೋದ್ರಿಂದ ₹27 ಪ್ರೀಮಿಯಂ ಕಾಣಿಸ್ತಿದೆ. ಸೊ ₹2,500 ರೌಂಡಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಇನ್ನೂ 2 ದಿನದ ಸಮಯ ಇದೆ. ಜುಲೈ 3ರವರೆಗೂ ವೆಯ್ಟ್ ಮಾಡಿ. ಇದೇ ರೀತಿಯಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಬಟ್ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ಗೇನ್ ಇದೆ ಅಂದರೆ ಅಪ್ಲಿಕೇಶನ್ಸ್ ಕೂಡ ಹೆಚ್ಚಾಗಿ ಬರುತ್ತೆ, ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.